ಈ ದೋಟಿಗೆ ಇಲ್ಲಿ ತುದಿಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ ಒಂದು ಕತ್ತಿ ಫಿಟ್ ಮಾಡಿದ್ದೀವಿ. ಸೊ ಇದನ್ನು ಈ ಕ್ಲ್ಯಾಂಪ್ಸ್ನ ನಾವು ಹೀಗೆ ಓಪನ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹಿಂಗೆ ಮೇಲೆ ಏರಿಸ್ತಾ ಹೋಗ್ಬೋದು. ಒಂದು ಕೈಯಲ್ಲಿ ಹಿಂಗೆ ದೋಟಿ ಇಟ್ಕೋತೀವಿ, ಎರಡನೇ ಕೈಯಲ್ಲಿ ಇದ್ರದ್ದು ಟ್ರಿಗರ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಆಪ್ರೇಟ್ ಮಾಡೋಕ್ಕೆ ಕೈ ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಇದನ್ನು ಹಿಂಗೆ ಬೆಂಡ್ ಮಾಡಬಹುದು ನಾವು. ಸೊ ಸುತ್ತಮುತ್ತ ಗಿಡಕ್ಕೆ ಕವರ್ ಮಾಡಬಹುದು. ನಿಂತ ಜಾಗದಿಂದ ಈ ಥರ 360 ಡಿಗ್ರಿ ರೊಟೇಟ್ ಮಾಡಿಕೊಂಡು ರೆಡ್ ಮಾರ್ಕ್ ಬಂದ ಮೇಲೂ ಇದನ್ನ ಎಷ್ಟೇ ಜೋರಾಗಿ ಈ ಥರ ಎಳೆದ್ರೂ ಅದು ಹೊರಗಡೆ ಬರಲ್ಲ. ಯಾಕಂದರೆ ಒಳಗಡೆ ಒಂದು ಇಂಟರ್ಲಾಕ್ ಸಿಸ್ಟಮ್ ಇದೆ. 440 ವೋಲ್ಟೇಜ್ಗೆ ನಾವು ಗ್ಯಾರಂಟಿಯಾಗಿ ಹೇಳಬಹುದು. ಇಲ್ಲಿ ಟೆಸ್ಟ್ರ್ ಇಟ್ಟರೆ ಕೆಳಗಿನ ಪೈಪಲ್ಲಿ ಕರೆಂಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಸೊ ಇದು ಪ್ರೊಟೆಕ್ಷನ್ ಹೊರತು ಇದು ಗ್ಯಾರಂಟಿ ಅಲ್ಲ ಕರೆಂಟ್ಗೆ. ಸೊ ಡಬಲ್ ಲಾಕ್ ಮಾಡಿದ್ಮೇಲೆ ಈ ಲಾಕ್ ಕಟ್ ಆಗೋ ಪ್ರಾಬ್ಲಮ್ಮೇ ನಿಂತು ಹೋಯ್ತು. ಸೊ ಸರ್ವಿಸ್ಗೆ ಬರಲ್ಲ. ಅದಕ್ಕೆ ಇದನ್ನು ಮೇಂಟೆನೆನ್ಸ್ ಫ್ರೀ ದೋಟಿ ಅಂತ ಹೇಳ್ತೀವಿ. ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ಹೈಟೆಕ್ ದೋಟಿ ಕಂಪ್ನಿ ಓನರು. ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಅಡಿಕೆಗೆ ತೆಂಗಿಗೆ ಈ ದೋಟಿ ಕಾನ್ಸೆಪ್ಟ್ ಕರ್ನಾಟಕದಿಂದ ಇಂಟ್ರೊಡ್ಯೂಸ್ ಮಾಡಿದ್ ನಾವೇನೆ. ಸೊ ನಾನು ಒಂದು ಅಮೆರಿಕಾದಲ್ಲಿ ಕಾರ್ ಡಿಸೈನ್ ಮಾಡ್ತಾ ಇದ್ದೆ. ನಮ್ಮ ತಂದೆಯವ್ರ ತೋಟದಲ್ಲಿ ಜನ ಬಿದ್ದು ಸಾಯ್ತಾ ಇರೋದನ್ನ ನಾನು ಕೇಳ್ಪಡ್ತಾ ಇದ್ದೆ. ನಾನು ನಮ್ಮ ತಂದೆಯವ್ರ ತೋಟನ ಅಮೆರಿಕದಿಂದ ನೋಡ್ಕೊಳ್ಳೋ ಪ್ರಸಂಗ ಬಂದಾಗ ನನಗೆ ಫಸ್ಟ್ ಎದುರಾಗಿದ್ದ ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ಕೂಲಿ ಕಾರ್ಮಿಕರ ಅಭಾವ. ಆಮೇಲೆ ನನ್ನ ತೋಟದಲ್ಲಿ ಆ ಕೂಲಿ ಕಾರ್ಮಿಕ ಮರದಿಂದ ಬೀಳೋ ಸಂದರ್ಭ ನೋಡಿದೆ. ಹಾಗಾಗಿ ಅಲ್ಲಿಂದನೇ ನಾನು ಬೇರೆ ಯಾವುದಾದ್ರು ಪ್ರಾಡಕ್ಟ್ಸು, ಟೆಕ್ನಾಲಜಿ, ಮರ ಹತ್ತೋ ಯಾವುದಾದ್ರು ತಂತ್ರಜ್ಞಾನ ಇಂಥದ್ದನ್ನು ಹುಡುಕಕ್ಕೆ ಹೊರಟೆ. ಬಟ್ ನನಗೆ ಅನಿಸಿದ್ದೇನಪ್ಪ ಅಂದರೆ ಯಾವುದು ಪ್ರಾಕ್ಟಿಕಲ್ ಅನಿಸ್ಲಿಲ್ಲ. ಯಾಕಂದರೆ ಒಂದು ಮರ ಹತ್ತಿ ಅದನ್ನು ಫಿಟ್ ಮಾಡಿ ಇಳಿಯೋದಾಗಲಿ ಅಥವಾ ಒಂದು ಹತ್ತೋ ಮೆಷಿನ್ ಯೂಸ್ ಮಾಡುವಾಗ ಒಂದು 10 ರಿಂದ 15 ನಿಮಿಷ ವೇಸ್ಟ್ ಆಗುತ್ತೆ. ಆಮೇಲೆ ಶ್ರಮ ತುಂಬ ಬೇಕು. ಅವರು ಕಂಟಿನ್ಯೂಸ್ ಆಗಿ ಅದೇ ಸ್ಪೀಡಲ್ಲಿ ಹತ್ತಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ನಮ್ಮ ಬಿದಿರು ದೋಟಿ ಏನಿದೆಯಲ್ಲ ಅದನ್ನು ಒಂದು 40 ಅಡಿ ತನಕ ಏನು ಬಳಸ್ತೀವಲ್ಲ ಅದೇ ಸ್ಪೀಡಲ್ಲಿ ಅದೇ ಒಂದು ಹಗುರ ಹಾಗೂ ಬಳಕದೇ ಇರೋ ಒಂದು ತಂತ್ರಜ್ಞಾನ ನಮಗೆ ಸಿಕ್ಕಿದ್ರೆ 70-80 ಅಡಿಗೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಬಿದಿರು ದೋಟಿ ಏನಪ್ಪ ಅಂದರೆ ಹೈಟ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಬೆಸ್ಟ್ ಕಾನ್ಸೆಪ್ಟ್ ನನಗೆ 8 ವರ್ಷದ ಹಿಂದೆ ಅನಿಸಿದ್ದು ಹೈಟ್ ಅಡ್ಜಸ್ಟಬಲ್ ಬಿದಿರು ದೋಟಿ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ. ಅದಕ್ಕೆ ನಮ್ಮ ದೋಟಿ ಹೆಸರೇ ಹೈಟೆಕ್ ದೋಟಿ ಅಂತ. ಇದರಲ್ಲಿ ಹೈಟನ್ನ ನಾವು 6 ಅಡಿ ಇರೋ ದೋಟಿನ 60, 70, 80 ಅಡಿ ತನಕ ಎಳಿಬಹುದು. ಇದು ನೀವು ನನ್ನ ಕೈಯಲ್ಲಿ ಇರೋದನ್ನು ನೋಡ್ತಾ ಇದ್ದೀರಾ, ನನ್ನಷ್ಟೇ ಹೈಟ್ ಇದೆ. ನೀವು ಬೈಕು, ಕಾರು ಯಾವುದ್ರಲ್ಲಿ ಬೇಕಾದರೂ ಇದನ್ನು ಇಟ್ಕೊಂಡು ಹೋಗ್ಬೋದು. ಈ ದೋಟಿಗೆ ಇಲ್ಲಿ ತುದಿಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ ಒಂದು ಕತ್ತಿ ಫಿಟ್ ಮಾಡಿದ್ದೀವಿ. ಸೊ ಇದನ್ನು ಈ ಕ್ಲ್ಯಾಂಪ್ಸ್ನ ನಾವು ಹೀಗೆ ಓಪನ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೀಗೆ ಮೇಲೆ ಏರಿಸ್ತಾ ಹೋಗ್ಬೋದು. ಇದನ್ನು 60, 70, 80 ಅಡಿ ತನಕ ಹಿಂಗೆ ಎತ್ಕೊಂಡು ಒಂದೇ ಕೈಯಲ್ಲಿ ಬೇಕಾದ್ರೂ ಇದನ್ನು ನಾವು ಬ್ಯಾಲೆನ್ಸ್ ಮಾಡಬಹುದು. ಖುಷಿ ವಿಚಾರ ಏನಪ್ಪ ಅಂತಂದರೆ 8 ವರ್ಷದಿಂದ ಕರ್ನಾಟಕದಿಂದ ಬಂದ ಒಂದು ಪ್ರಾಡಕ್ಟು ಈಗ ಇಡೀ ಇಂಡಿಯಾದಲ್ಲಿ ಮರ ಹತ್ತೋ ಪದ್ಧತಿಯನ್ನೇ ಬದಲಾಯಿಸ್ತಾ ಇದೆ. ಕರ್ನಾಟಕದಲ್ಲಿ ಇವಾಗ ಆಲ್ಮೋಸ್ಟ್ ಒಂದು 50 ರಿಂದ 60% ಅಡಿಕೆ ಕೃಷಿಕರು ದೋಟಿ ಬಳಸ್ತಾ ಇದ್ದಾರೆ. ಯಾಕಂದರೆ ಈಗ ಮಳೆಗಾಲದಲ್ಲಿ ಪಾಚಿ ಕಟ್ಟಿರೋ ಮರ ಹತ್ತಿ ಕನಿಷ್ಠ ಅಂದರೆ ಒಂದು 500 ಜನ ಕೂಲಿ ಕಾರ್ಮಿಕರು ಮರದಿಂದ ಬಿದ್ದು ಸಾಯ್ತಾ ಇದ್ರು. ಹಾಗೂ ಈ ವರ್ಷ ನೀವೆಲ್ಲ ನೋಡ್ದಂಗೆ ಕೊಳೆ ರೋಗ ಎಷ್ಟು ಸರ್ವವ್ಯಾಪಿಯಾಗಿದೆ ಅಂದರೆ ಒಂದು ದಿವಸ ಆಲ್ಮೋಸ್ಟ್ ಮೇಯಲ್ಲಿ ಶುರು ಆಗಿರೋ ಮಳೆ ಸೆಪ್ಟೆಂಬರ್ ಆದರೂ ಇನ್ನೂ ಬಿಡ್ತಾ ಇಲ್ಲ. ಸೊ ಒಂದು ದಿವಸನೂ ಮಳೆನೇ ಬಿಡದೇ ಇದ್ದರೆ ಮರ ಹತ್ತಕ್ಕೆ ಸಾಧ್ಯತೆಯೇ ಇಲ್ಲ, ನಮ್ಮ ಬೆಳೆನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯತೆಯೇ ಇಲ್ಲ. ಆದರೆ ದೋಟಿ ಬಳಸಿದ ಕೃಷಿಕರು ಸಾಧಾರಣ ಒಂದು ಅರ್ಧ ಗಂಟೆನೋ ಒಂದು ಅರ್ಧ ದಿನವೋ ಮಳೆ ಬಿಟ್ಟರೆ ನಾವು ಸ್ಪ್ರೇ ಮಾಡಿಕೊಂಡು ಸಾಕಷ್ಟು ಕೊಳೆ ರೋಗದಿಂದ ಅಡಿಕೆ ಉಳಿಸ್ತಾ ಇದ್ದಾರೆ. ಸೊ ಇದು ಜೀವಾನೂ ಉಳಿಸುತ್ತೆ ಹಾಗೂ ಕಷ್ಟಪಟ್ಟು ರೈತರು ಬೆಳೆದ ಬೆಳೆಗಳನ್ನು ಈ ದೋಟಿ ಉಳಿಸುತ್ತೆ. ಆಮೇಲೆ ಎಲ್ಲರಿಗೂ ಇದ್ರ ಕಾಸ್ಟು ತುಂಬ ಜಾಸ್ತಿ ಅನಿಸುತ್ತೆ. ಆದರೆ ಇದು ಬಿದಿರು ದೋಟಿ ಅಥವಾ ಮರ ಹತ್ತಿ ಕೆಲಸ ಮಾಡುವಾಗ 3 ರಿಂದ 4 ದಿನ ಆಗೋ ಕೆಲಸ ಒಂದೇ ದಿನದಲ್ಲಿ ಆಗುತ್ತೆ. ಸೊ ಒಂದು ದಿನದ ಕೂಲಿ ಇವಾಗ ನನ್ನ ಆ್ಯಾವ್ರೇಜ್ 700 ರಿಂದ 1000 ರೂಪಾಯಿ ಇದೆ. ಕೆಲವು ಕಡೆ 2000 ಇದೆ ಮರ ಹತ್ತೋ ಕೂಲಿ ಕಾರ್ಮಿಕರಿಗೆ. ಸೊ 2 ದಿನದ ಕೆಲಸ ಒಂದು ದಿವಸದಲ್ಲಿ ಆದರೆ ದಿನಕ್ಕೆ 2000 ರೂಪಾಯಿ ಅಥವಾ 1000 ರೂಪಾಯಿ ಉಳಿಸಿದ್ರು ಒಂದು 30-40 ದಿನ ಅಥವಾ 20 ದಿನ ನೀವು ಇದರಿಂದ ಕೆಲಸ ತೊಗೊಂಡ್ರೆ ಈ ದೋಟಿ ಕಾಸ್ಟು ರಿಕವರ್ ಆಗೋಗುತ್ತೆ. ಸೊ ಇಲ್ಲಿ ನೋಡಬಹುದು ನಾವು, ಇದು ಒಂದು ಇದೇ ದೋಟಿಗೆ ಕಟಾವು ಆಗುತ್ತೆ. ಈ ಥರ ಒಂದು ಬೆಂಡಿಂಗ್ ಹ್ಯಾಂಡಲ್ ಸಿಸ್ಟಮ್ ಹಾಕಿ ಇಲ್ಲಿ ತುದಿಲಿ ನಾಜಲ್ ಇದೆ. ಹೌದಾ? ಇದನ್ನೆಲ್ಲ ಪೈಪನ್ನು ಅದರ ಮೇಲೆ ದೋಟಿ ಮೇಲೆ ಹೋಗೋದಕ್ಕೆ ಈ ಥರ ಗೈಡ್ ರಿಂಗ್ಸ್ ಇರುತ್ತೆ. ಸೊ ಈ ಗೈಡ್ ರಿಂಗ್ಸು ಏನಕ್ಕೆ ಹಾಕಿದ್ದೀವಿ ಅಂತಂದರೆ ಮುಂಚೆ ಏನಾಗ್ತಾಯಿತ್ತು, ದೋಟಿ ಮೇಲೆ ಕೆಳಗಡೆ ಮಾಡುವಾಗ ಈ ಔಷಧಿ ಪೈಪ್ ಏನಿದೆಯಲ್ಲ ಅದು ಅದ್ರ ಜೊತೆಗೆ ಹೋಗ್ತಾ ಇರಲಿಲ್ಲ.
ಸೊ ಆವಾಗ ಅದು ದೋಟಿ ಬೆಳಕಾಡ್ತಾ ಇತ್ತು. ಇವಾಗ ನೋಡಿ ಎಷ್ಟು ಸುಲಭವಾಗಿ ದೋಟಿ ಎಳಿತಾ ಇದ್ದೀನಿ. ಈ ಗೈಡ್ ರಿಂಗ್ಸಲ್ಲಿ ಆಟೋಮೆಟಿಕ್ಕಾಗಿ ಬಂತು. ಇವಾಗ ಇದನ್ನ ಬಿಟ್ಟರೆ ಈ ಗೈಡ್ ರಿಂಗ್ಸ್ ಮುಖಾಂತರ ವಾಪಸ್ ಅದೇ ಕೆಳಗಡೆ ಬಂತು. ಸೊ ಹಾಗಾಗಿ ಇದೊಂದು ಹೊಸ ಸಿಸ್ಟಮ್, ಇದು ರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ರಿಂಗ್ ಸಿಸ್ಟಮ್ ಮಾಡೋದಕ್ಕೇ ನಾನು ಸಾಧಾರಣ ಒಂದು 4 ವರ್ಷ ಚಿಂತನೆ ಮಾಡಿ ಈ ಟೆಕ್ನಾಲಜಿ ಅಥವಾ ಈ ಒಂದು ಸಿಂಪಲ್ ಸಿಸ್ಟಮ್ನ ಮಾಡಿದ್ದೀನಿ. ಸೊ ಆಮೇಲೆ ಇವಾಗ ನೀವು ಇಲ್ಲಿ ನೋಡ್ತಾ ಇರೋವಂಥದ್ದು ಒಂದು ಹ್ಯಾಂಡಲ್. ಓಕೆ ಸರ್. ಇದ್ರದ್ದು ಅವಶ್ಯಕತೆ ಏನಪ್ಪ ಇದೆ ಅಂತಂದರೆ, ನಾವು ಸ್ಪ್ರೇ ಮಾಡುವಾಗ ಓಕೆ ಈ ಹ್ಯಾಂಡಲ್ ಇಲ್ಲದೆ ಇದ್ದರೆ ದೋಟಿನ ಹಿಂಗೆ ಬರೀ 2 ಕೈಯಲ್ಲಿ ಹಿಡ್ಕೋಬೇಕಾಗುತ್ತೆ. ಹೌದು. ದೋಟಿ ಸ್ಟ್ರೈಟ್ ಇಟ್ಟಾಗ ಕುತ್ತಿಗೆ ಹಿಂಗೆ ಎತ್ತಿ ನೋಡಿದಾಗ ಕುತ್ತಿಗೆ ನೋವು ಬರುತ್ತೆ. ಹೌದು. ಸೊ ಇದನ್ನ ಮಾಡಿದಾಗ ಏನಾಗುತ್ತೆ, ನಾವು ಒಂದು ಕೈಯಲ್ಲಿ ಹಿಂಗೆ ದೋಟಿ ಇಟ್ಕೋತೀವಿ, ಎರಡನೇ ಕೈಯಲ್ಲಿ ಇದ್ರದ್ದು ಟ್ರಿಗರ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಆಪ್ರೇಟ್ ಮಾಡೋಕ್ಕೆ ಕೈ ಫ್ರೀಯಾಗಿ ಸಿಗುತ್ತೆ. ಆಮೇಲೆ ಇದನ್ನು ಹಿಂಗೆ ಬೆಂಡ್ ಮಾಡಬಹುದು ನಾವು. ಸೊ ಸುತ್ತಮುತ್ತಲ ಗಿಡಕ್ಕೆ ಕವರ್ ಮಾಡಬಹುದು. ನಿಂತ ಜಾಗದಿಂದ ಈ ಥರ 360 ಡಿಗ್ರಿ ರೊಟೇಟ್ ಮಾಡಿಕೊಂಡು ಓಕೆ ಕನಿಷ್ಠ ಅಂದರೆ ಒಂದು 20 ರಿಂದ 30 ಮರಕ್ಕೆ ಹೊಡಿಬೋದು. ಅದು ಒಂದು ಉಪಯೋಗ. ಎರಡನೇ ಉಪಯೋಗ, ಒಂದು ಮರ 60 ಅಡಿ ಇದ್ದರೆ ಇನ್ನೊಂದು 40 ಅಡಿ ಇರುತ್ತೆ. ಪ್ರತಿ ಸತಿ ಹೈಟ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಜಾಸ್ತಿ ಹೈಟಿಗೆ ಮಾಡ್ಕೋಬೇಕು. 60 ಅಡಿ ಇರೋ ದೋಟಿನ ಒಂದು 45 ಡಿಗ್ರಿ ಬೆಂಡ್ ಮಾಡಿದ್ರೆ ನಾವು, ಅಥವಾ 30 ಡಿಗ್ರಿ ಬೆಂಡ್ ಮಾಡಿದ್ರೆ ಅದು 40 ಅಡಿಗೆ ಬಂದ್ಬಿಡುತ್ತೆ. ಸೊ ಈ ಹೈಟ್ ಅಡ್ಜಸ್ಟ್ಮೆಂಟ್ಗೂ ಸುಮ್ಮನೆ ಈ ಬೆಂಡ್ ಮಾಡೋದಕ್ಕೂ ತುಂಬ ಸುಲಭ. ಇದಕ್ಕೆ ಹೆಸರೇನೆ ಬೆಂಡಿಂಗ್ ಹ್ಯಾಂಡಲ್ ಅಂತ. ಸೊ ಮನುಷ್ಯನಿಗೆ ಜಾಸ್ತಿ ಶ್ರಮ ಆಗೋದಿಲ್ಲ. ಹೌದು, ಶ್ರಮ ಆಗಲ್ಲ. ಸೊ ಹಾಗಾಗಿ ಇದನ್ನು ನಾನು 8 ವರ್ಷ ಹಿಂದೆ ಮಾಡಿದ್ದು. ಇವಾಗ ಯಾರ್ಯಾರು ದೋಟಿ ತೊಗೊಂಡಿದ್ದಾರೋ ಎಲ್ಲರೂ ತುಂಬ ಖುಷಿಯಿಂದ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸರ್, ಇದೀಗ ಸರ್ವಿಸ್ ಏನಾದರೂ ಇರುತ್ತಾ? ಮತ್ತೆ ಏನಾದರೂ ಸ್ಪೇರ್ ಪಾರ್ಟ್ಸ್ ಹೋದ್ರೆ ಹೌದು, ಅದನ್ನ ಯಾವ ರೀತಿ ನಾವು ಬೈ ಮಾಡಬೇಕಾಗುತ್ತೆ? ಖಂಡಿತ. ಇದು ಇನ್ನೊಂದು ದೋಟಿ ಕೊಡಿ. ಈಗ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದರದ್ದು ಸರ್ವಿಸ್ ಬೇಕಾಗತ್ತಾ ಏನು ಅಂತ. ಹೌದು. ಇದು ಮುಂಚೆ ಸಿಂಗಲ್ ಲಾಕ್ ಅಂತ ಮಾಡಿದ್ವಿ. ಅದರಲ್ಲಿ ಏನಪ್ಪ ಅಂತಂದರೆ ಒಂದೇ ಬೋಲ್ಟ್ ಇತ್ತು, ಅದಕ್ಕೆ ಅದನ್ನು ಸಿಂಗಲ್ ಲಾಕ್ ಅಂತ ಕರಿತಾ ಇದ್ವಿ. ಹೌದು. ಯಾಕಂದರೆ ಹೊರಗಡೆ ಮಾತ್ರ ಲಾಕ್ ಆಗ್ತಾ ಇತ್ತು. ಈಗ ಡಬಲ್ ಲಾಕ್ ಸಿಸ್ಟಮ್ ಮಾಡಿದ್ದೀವಿ. ಆ ಡಬಲ್ ಲಾಕ್ ಅಂದರೆ ಏನಪ್ಪ ಅಂದರೆ, ನಾವು 2 ಬೋಲ್ಟ್ ಹಾಕಿದ ಕಾರಣ ಈ ಕ್ಲ್ಯಾಂಪು ಇದನ್ನು ಹೊರಗಡೆ ಈ ರೀತಿ ಲಾಕ್ ಮಾಡುತ್ತೆ. ಅದು ಒಂದು ಲಾಕು. ಓಕೆ. ಎರಡನೇ ಲಾಕ್ ಎಲ್ಲಿರುತ್ತೆ ಅಂತಂದರೆ, ಇದು ಫುಲ್ಲು ಹೊರಗಡೆ ಎಳೆದಾಗ ಈ ರೆಡ್ ಮಾರ್ಕ್ ಬರುತ್ತಲ್ಲ, ರೆಡ್ ಮಾರ್ಕ್ ಬಂದ ಮೇಲೂ ಇದನ್ನ ಎಷ್ಟೇ ಜೋರಾಗಿ ಈ ಥರ ಎಳೆದ್ರೂ ಅದು ಹೊರಗಡೆ ಬರಲ್ಲ. ಯಾಕಂದರೆ ಒಳಗಡೆ ಒಂದು ಇಂಟರ್ಲಾಕ್ ಸಿಸ್ಟಮ್ ಇದೆ. ಓಕೆ. ಸೊ ಹಾಗಾಗಿ ದೋಟಿ ಎಷ್ಟೇ ಎಳೆದ್ರೂ ಹೊರಗಡೆ ಬರಲ್ಲ. ಅದು ಸೆಕೆಂಡ್ ಲಾಕು. ಸೊ ಅದಕ್ಕೆ ನಮ್ಮ ದೋಟಿಯ ಹೆಸರು ನಾವು ಇದರ ಮೇಲೆ ಡಬಲ್ ಲಾಕ್ ಇಂಟರ್ಲಾಕ್ ಇದೆ ಅಂತ ಹಾಕಿದ್ವಿ ಈ ಪರ್ಟಿಕ್ಯುಲರ್ ದೋಟಿಲಿ. ಸೊ ಡಬಲ್ ಲಾಕ್ ಮಾಡಿದ್ಮೇಲೆ ಈ ಲಾಕ್ ಕಟ್ಟಾಗೋ ಪ್ರಾಬ್ಲಮ್ಮೇ ನಿಂತು ಹೋಯ್ತು. ಸೊ ಸರ್ವಿಸ್ಗೆ ಬರಲ್ಲ. ಅದಕ್ಕೆ ಇದನ್ನು ಮೇಂಟೆನೆನ್ಸ್ ಫ್ರೀ ದೋಟಿ ಅಂತ ಹೇಳ್ತೀವಿ. ಅಕಸ್ಮಾತ್ ಏನೇ ಪ್ರಾಬ್ಲಮ್ ಬಂದರೂ ನಮ್ಮನ್ನು ಸಂಪರ್ಕಿಸಿದ್ರೆ, ಇದರಲ್ಲಿ 2 ಪಾರ್ಟ್ ಇರೋದು, ಒಂದು ಪೈಪು ಇನ್ನೊಂದು ಲಾಕ್. ಒಂದು ಅಲಂಕಿ ಇದ್ದರೆ ಎಲ್ಲ ಲಾಕ್ನು ಬಿಚ್ಚಬಹುದು. ಓಕೆ. ಸೊ ಎಲ್ಲ ಲಾಕನ್ನು ಬಿಚ್ಚಿಬಿಟ್ಟು ವಾಟರ್ ವಾಶ್ ಮಾಡಿ ನೀಟಾಗಿ ಬಟ್ಟೆಲಿ ಒರೆಸಿ ಇಟ್ಬಿಟ್ರೆ ದೋಟಿಲಿ ಏನು ಸಮಸ್ಯೆನೇ ಬರಲ್ಲ. ಇನ್ನು ಬೋರ್ಡೋ ಹೊಡೆಯೋ ರೈತರು ಒಂದು ಸೀಸನ್ಗೆ ಒಂದ್ಸತಿ ಅಂದರೆ 3 ತಿಂಗಳಿಗೆ ಒಂದ್ಸತಿ ಮೈಲ್ ತುತ್ತ ಹೊಡೆದ್ಮೇಲೆ ಹುಳಿ ಅಂದರೆ ನಿಂಬೆ ಹುಳಿ ಅಥವಾ ನಮ್ಮ ಹುಣಸೆ ಹುಳಿ ಹಾಕಿ ದೋಟಿ ಚೆನ್ನಾಗಿ ತಿಕ್ಕಿಬಿಟ್ಟು ನೀಟಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಫಿಟ್ ಮಾಡಿದ್ರೆ ಏನು ಸಮಸ್ಯೆನೇ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಆಗದೇ ಇರೋ ತೊಂದರೆ ಇದೆ, ನಮಗೆ ದೋಟಿ ಕಳಿಸಿದ್ರೆ ಎಲ್ಲ ಸರ್ವಿಸ್ ಮಾಡಿಕೊಡ್ತೀವಿ. ಸೊ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇದ್ದೀವಿ ಕರೆಂಟ್ ಶಾಕ್ ಹೊಡೆಯುತ್ತೆ ಅಂತ ಕೇಳ್ತಾ ಇದ್ದೀವಿ. ಹೌದು. ಸೊ ಎಷ್ಟು ಮಟ್ಟಿಗೆ ನಿಜ? ಶಾಕ್ ಹೊಡೆಯುತ್ತಾ ಹೆಂಗೆ? ಹೌದು. ಸೊ ಈ ದೋಟಿ ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಮೆಟೀರಿಯಲ್ ಮಾಡಿರೋದು. ಈ ಕಪ್ಪು ಪೈಪ್ಗಳೆಲ್ಲ ಇದು ಕಾಪರ್ಗಿಂತ ಒಳ್ಳೆ ವಾಹಕ. ಕಾರ್ಬನ್ ಫೈಬರು ಕಾಪರ್ಗಿಂತ ಹೈಯೆಸ್ಟ್ ಕಂಡಕ್ಟಿವಿಟಿ ಇದೆ. ಹಾಗಾಗಿ ಇದು ಕರೆಂಟು ಬಂದೇ ಬರುತ್ತೆ ಮೇಲಿಂದ. ಆದರೆ ನಮ್ಮಲ್ಲಿ ಏನು ಮಾಡಿದ್ದೀವಿ, ಲಾಕಲ್ಲಿ ಕರೆಂಟ್ ಫಿಲ್ಟರ್ ಮಾಡಿದ್ದೀವಿ. ಒಂದು ಪೈಪಿಂದ ಇನ್ನೊಂದು ಪೈಪಿಗೆ ಕರೆಂಟು ಫುಲ್ ಪಾಸ್ ಆಗಲ್ಲ. ಒಂದು 40% ಲಾಕು ಕರೆಂಟ್ನ ಫಿಲ್ಟರ್ ಮಾಡುತ್ತೆ. ಆ ತಂತ್ರಜ್ಞಾನ ನಮ್ಮಲ್ಲಿ ಮಾತ್ರ ಇರುವಂಥದ್ದು. ಸೊ ಹಾಗಾಗಿ ಇದನ್ನು ಕರೆಂಟಿಗೆ ಇಟ್ಟು ಟೆಸ್ಟ್ ಮಾಡಿ ನೋಡಿದ್ದೀವಿ. 4ನೇ ಪೈಪಿಂದ ಕೆಳಗೆ ಕರೆಂಟೇ ಬರೋದಿಲ್ಲ. ಮೇಲ್ಗಡೆ 1, 2, 3 ಬರುತ್ತೆ. 4ನೇ ಪೈಪಿಂದ ಕೆಳಗಡೆ ಬರೋದಿಲ್ಲ ಕರೆಂಟ್. ಓಕೆ. ಅದು ಒಂದು ಸೇಫ್ಟಿ. ಅದು 440 ವೋಲ್ಟೇಜ್ಗೆ ನಾವು ಗ್ಯಾರಂಟಿಯಾಗಿ ಹೇಳಬಹುದು. ಇಲ್ಲಿ ಟೆಸ್ಟ್ರ್ ಇಟ್ಟರೆ ಕೆಳಗಿನ ಪೈಪಲ್ಲಿ ಕರೆಂಟ್ ಯಾವುದೇ ಕಾರಣಕ್ಕೂ ಬರಲ್ಲ. ಈಗ ಸಮಸ್ಯೆ ಇರೋದು 11,000 ವೋಲ್ಟೇಜ್ಗೆ. ಸೊ 11,000 ವೋಲ್ಟೇಜಿಗೆ ಟಚ್ ಮಾಡಿದಾಗ ಕೆಳಗಿನ ಪೈಪಲ್ಲಿ ನಾವು 11,000 ವೋಲ್ಟೇಜಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಆ ಪ್ರೊಟೆಕ್ಷನ್ನು ಕೆಳಗಡೆ ಒಂದು ಪೈಪು ಮೇಲ್ಗಡೆ ಒಂದು ಪೈಪ್ ಹಿಡಿಬಾರ್ದು. ಕೆಳಗಡೆನೇ 2 ಕೈಯಲ್ಲಿ ಹಿಡ್ಕೊಂಡ್ರೆ ನಾವು ಒಂದು 95% ಜೀವಕ್ಕೆ ರಕ್ಷಣೆ ಕೊಡ್ತೀವಿ. ಅಂದರೆ ಕೈಗೆ ಕರೆಂಟ್ ಹೊಡೆದಾಗ ಕೈ ಬಿಡೋ ಶಕ್ತಿ ಇರುತ್ತೆ. 11,000 ವೋಲ್ಟೇಜು 11,000 kg ಇದ್ದಂಗೆ. ನಮ್ಮ ಮೈ ಮೇಲೆ ಒಂದು 100 kg ಭಾರನೋ 300 kg ಭಾರ ಇದ್ದರೆ ಹೆಂಗೋ ಎಸ್ಕೇಪ್ ಆಗ್ಬೋದು. 11,000 kg ಕರೆಂಟು
ಬಂದುಬಿಟ್ರೆ ಕೈ ಬಿಡೋಕ್ಕೆ ಟೈಮ್ ಇರಲ್ಲ. ಅದು 95% ಕಟ್ಟಾಗೋದ್ರೆ ಕೈ ಬಿಡ್ಬೋದಾ? ಆ ಶಕ್ತಿ ಮತ್ತು ರಿಫ್ಲೆಕ್ಸ್ ಬರುತ್ತೆ ಬಾಡಿಯಲ್ಲಿ. ಕೆಲವರಿಗೆ ನಮ್ಮ ದೋಟಿ ಹಿಡಿದು ಆಪ್ರೇಟ್ ಮಾಡೋದವ್ರಿಗೆ ಕರೆಂಟೇ ಹೊಡೆದಿಲ್ಲ 11,000 ವೋಲ್ಟೇಜ್ ಟಚ್ ಮಾಡಿದಾಗಲೇ. ಕೆಲವರಿಗೆ ಸ್ವಲ್ಪ ಬಂದಿದೆ, ಕೈ ಬಿಟ್ಟು ಜೀವ ರಕ್ಷಿಸ್ಕೊಂಡಿದ್ದಾರೆ. ಆದರೆ ದೋಟಿ ಟಚ್ ಆಗಿದ ತಕ್ಷಣ ಸುಟ್ಟೋಗ್ಬಿಡುತ್ತೆ 11,000 ವೋಲ್ಟೇಜ್ಗೆ. ಸೊ ಇದು ಪ್ರೊಟೆಕ್ಷನ್ ಹೊರತು ಇದು ಗ್ಯಾರಂಟಿ ಅಲ್ಲ ಕರೆಂಟ್ಗೆ. ಇದೊಂದು ಏರ್ ಬ್ಯಾಗ್ ಇದ್ದಂಗೆ. ಏರ್ ಬ್ಯಾಗ್ ಇದ್ದ ಮಾತ್ರಕ್ಕೆ ಜೀವ ಉಳಿಸುತ್ತೆ ಅಂತ ಅಲ್ಲ. 100% ಜೋರಾಗಿ ಟ್ರಕ್ಕೆ ಬಿದ್ದಾಗ ಸತ್ತೇ ಹೋಗ್ತಾರೆ. ಬಟ್ ಏರ್ ಬ್ಯಾಗ್ ಇದ್ದಾಗ ಸ್ಮಾಲ್ ಆಕ್ಸಿಡೆಂಟ್ಸ್ಗೆಲ್ಲ ಇದಾಗುತ್ತೆ. ಸೊ 95% ಇದರಲ್ಲಿ 11,000 ವೋಲ್ಟೇಜ್ಗೆ ಕೆಳಗಿಂದಂಗೆ ಕರೆಂಟ್ ಬರೋದು. ಸೊ ಲೈನ್ ಇರೋ ಕಡೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡ್ಕೊಳ್ಳಿ. ಆದರೆ ಇದು ಸೇಫ್ಟಿ ಇರೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಧೈರ್ಯದಿಂದ ಕೆಲಸ ಮಾಡಬೇಕು. ಸೊ ಏನೇ ದೋಟಿ ಬಗ್ಗೆ ಮಾಹಿತಿ ಬೇಕಂದ್ರೂ ತಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520 ಅಥವಾ 7259350487 ನಂಬರ್ಗೆ ಸಂಪರ್ಕಿಸಿ. ತಮಗೆ ದೋಟಿಲಿ ಯಾವುದೇ ಕ್ಲಾರಿಫಿಕೇಷನ್ಸ್ ಇದ್ದರೂ ಏನೇ ಬೇಕಾದರೂ ನಾವು ನಿಮಗೆ ಅದನ್ನು ಕೊಡ್ತೀವಿ.